ಅಧಿಕಾರಿಗಳಾದ ಡಾಕ್ಟರ್ ಕಾಶಿ ಸರ್ ಅವರನ್ನು ನಾನು ಸ್ವಾಗತವನ್ನು ಕೋರ್ತೇನೆ. ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರಂಗಾರೆಡ್ಡಿ ಸರ್ ಅವರಿಗೆ ಕೂಡ ನಾನು ಮೇಡಮ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಒಂದು ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ರಂಗಾರೆಡ್ಡಿ ಸರ್ ಅವರಿಗೆ ಕೂಡ ನಾನು ಸ್ವಾಗತ. ದುಷ್ಪರಿಣಾಮಗಳು ಹೆಡ್ ಟು ಫುಟ್. ಸೊ ಕಣ್ಣು, ಮೂಗು, ಹೃದಯ, ಶ್ವಾಸಕೋಶ, ಲಿವರ್ಸ್, ಲಂಗ್ಸ್ ಎಲ್ಲ ಡಿಸೀಸನ್ನು ಕೂಡ ಇದು ಅಫೆಕ್ಟ್ ಮಾಡುತ್ತೆ. ಸುಮಾರು 3,000ದಷ್ಟು ಈ ಅಪಾಯಕಾರಿ ಕೆಮಿಕಲ್ಸ್ ಈ ಸಿಗರೇಟ್, ಬೀಡಿ ಇವುಗಳಲ್ಲಿದೆ. ಸೊ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಕಾರ್ಡಿಯಾಕ್ ಅರೆಸ್ಟ್ ಇದ್ದಕ್ಕಿದ್ದಂತೆ ಹೃದಯ ಸ್ತಂಭನ ಆಗೋದು ಕೂಡ ಒನ್ ಆಫ್ ದ ಮೇಜರ್ ಕಾಸ್ ಈ ತಂಬಾಕು ಸೇವನೆಯಲ್ಲಿ. ಆದ್ದರಿಂದ ನಾವು ಎಲ್ಲರಿಗೂ ಈ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಅದರಿಂದ ಆಗುವಂಥ ದುಷ್ಪರಿಣಾಮಗಳನ್ನು ತಡೆಯೋಣ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಇದರ ಉದ್ದೇಶ ಅಂತ ಹೇಳಿದ್ರೆ, ಇವತ್ತಿನ ದಿನ ನಾವು ಅತಿ ಹೆಚ್ಚಾಗಿ ತಂಬಾಕು ಸೇವನೆ ಮಾಡುವಂಥವ್ರನ್ನ ನಾವು ನೋಡ್ತಾ ಇದ್ದೇವೆ. ಸೊ ಆ ಒಂದು ದೃಷ್ಟಿಯಿಂದ ಅದನ್ನು ನಿಯಂತ್ರಣ ಮಾಡುವಲ್ಲಿ ಮತ್ತು ಯುವಕರಿಗೆ ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಈ ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಉಳಿಸಿ ಅಂತ ಹೇಳಿ ಬ್ಲ್ಯಾಕ್ ಇರುತ್ತೆ. ಯಾಕೆ ಅಂದರೆ ಅದು ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿರುತ್ತೆ. ಆಗ ಏನಾಗುತ್ತೆ ಅಂದರೆ ಹೀಟ್ ಆದರೆ ಓಷನಲ್ಲೂ ಹೀಟ್ ಆಗುತ್ತೆ, ಅಂದರೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಅದಕ್ಕೆ ನಾವು ಫ್ಯಾಕ್ಟ್ರೀಸಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಬಾರ್ದು ಅಂತಂದರೆ ಫ್ಯಾಕ್ಟ್ರೀಸ್ ಪ್ರಾಡಕ್ಟ್ಸ್ನ ಜಾಸ್ತಿ ಯೂಸ್ ಮಾಡಬಾರ್ದು. ಆಮೇಲೆ ಪ್ಲ್ಯಾಸ್ಟಿಕ್ಕು, ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಸಮಾಜ ನನ್ನ ಪರಿಸರ ಅಂತ ಅನ್ನೋದು ಬಂದರೆ ನಾವು ಮುಂದಿನ ಪೀಳಿಗೆಗೆ ಅದನ್ನು ದಾರೆ ಎರಿಬಹುದು. ಮತ್ತು ಡ್ರಾಯಿಂಗಲ್ಲೂ ಅಷ್ಟೇ ಮಕ್ಕಳುಗಳು ಪ್ಲಾಸ್ಟಿಕ್ ವಿಚಾರವಾಗಿ ಆಗಬಹುದು, ಮತ್ತು ಏರ್ ಪೊಲ್ಯೂಷನ್ ಹೇಗಾಗ್ತಿದೆ, ವಾತಾವರಣ ಹೇಗೆ ಮಲಿನ ಆಗ್ತಿದೆ, ಮತ್ತು ಮರಗಳನ್ನ ಕಡಿಯೋದ್ರಿಂದ ಏನು ಅನಾಹುತ ಆಗ್ತಿದೆ, ಈಗ ಪ್ರೆಸೆಂಟ್ ಏನು ನಡೀತಾ ಇದೆ ಅಂತ ಅನ್ನೋದು ಕೂಡ ಅವರದೇ ಆದಂತಹ ಕಲ್ಪನೆಯಲ್ಲಿ ಚಿತ್ರನ ಬಿಡಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಮಗನಾಗಿರ್ತಕ್ಕಂಥ ಪೂರ್ಣಚಂದ್ರ ತೇಜಸ್ವಿ ಅವ್ರು ಮಾಡಿರ್ತಕ್ಕಂಥ ಮಲೆನಾಡು ಮದುಮಗಳಲ್ಲಿ ಬರೆದಿರ್ತಕ್ಕಂಥ ಒಂದು ಹಸಿರು ವನ ಏನಿದೆ ಅದೇ ಅನುವಾಗಿ ಇಂದು ಕಾವೇರಿ ವನದಲ್ಲಿ ನಾವು ಎಲ್ಲ ಮಕ್ಕಳ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಸುಮಾರು ಒಂದು 10-15 ಶಾಲೆಗಳಿಂದ ಮಕ್ಕಳು ಮತ್ತು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಗಮಿಸಿ ಈ ಒಂದು ಕಲಾ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ್ದಾರೆ. ದೈನಂದಿನ ಬದುಕಿನಲ್ಲಿ ಮತ್ತು ಮನುಕುಲ ಸಂರಕ್ಷಣೆಗೆ ಮಹತ್ವವನ್ನು ಕಾಯ್ಕೊಳ್ತಕ್ಕಂಥ ಒಂದು ವಿಷಯ. ಇವತ್ತು ಸರಾಸರಿ ವಯಸ್ಸಿನ ವಿಷಯ ಬಂದಾಗ ನಮ್ಮ ಹಿರೀಕರು ಪೂರ್ವಿಕರು ಎಷ್ಟು ವರ್ಷ ಬದುಕ್ತಿದ್ರು ಅಥವಾ ಇವತ್ತಿನ ಲೈಫ್ ಸ್ಟೈಲ್ ಜೀವನ ಶೈಲಿ ಯಾವ ರೀತಿ ಆಗಿದೆ, ಇದನ್ನೆಲ್ಲವನ್ನು ಹೋಗಲಾಡಿಸಿ ಮಕ್ಕಳಲ್ಲಿ ಅಪೌಷ್ಟಿಕತೆಯಿಂದ ಇರ್ತಕ್ಕಂಥ ಮಕ್ಕಳುಗಳು ಮತ್ತು ಪೌಷ್ಟಿಕತೆ ಮನೋಭಾವನ ಉಂಟು ಮಾಡಬೇಕು. ತಮ್ಮ ಒಂದು ಇಂಟ್ರೆಸ್ಟು ಮತ್ತು ನಾಲೆಡ್ಜನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನಮ್ಗೆ ಖುಷಿ ಆಗುತ್ತೆ. ಸೊ ಈ ಶಾಲೆಯ ಎಲ್ಲ ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಎಲ್ಲ ಶಿಕ್ಷಕರು ಈ ಒಂದು ದಿನ ಇಂಟ್ರೆಸ್ಟ್ ಕೊಟ್ಟು ಇಲ್ಲಿ ಬಂದು ಮಕ್ಕಳಿಗೆ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಮಕ್ಕಳಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸಬೇಕು, ಅವರಿಗೆ ಅವರ ಒಂದು ಕಲೆ ಮತ್ತು ಅವರ ಒಂದು ಕೆಪಾಸಿಟಿಯನ್ನು ವ್ಯಕ್ತಪಡಿಸಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೂಡ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಜನತೆಗಳು ನಾನು ಜಿಲ್ಲಾಡಳಿತ ಪರವಾಗಿ ಕೋರಿಕೆ ಸಲ್ಲಿಸೋದಿಷ್ಟೇ, ನಾವು ನಮ್ಮ ನೀರನ್ನು
ನಮ್ಮ ಗಾಳಿಯನ್ನು ನಾವು ಕಲುಷಿತಗೊಳಿಸ್ತಾ ಇದ್ದೀವಿ, ನಾವೇ ಕಲುಷಿತಗೊಳಿಸ್ತಾ ಇದ್ದೀವಿ. ಅದನ್ನು ನಿಲ್ಲಿಸಿದ್ರೆ ಸ್ವಾಭಾವಿಕವಾಗಿ ನಮಗೆ ಉತ್ತಮವಾದಂಥ ಗಾಳಿ, ನೀರು ಮತ್ತು ಆಹಾರ ಸಿಗಲಿಕ್ಕೆ ಅವಕಾಶ ಆಗ್ತದೆ. ಎಲ್ಲರೂ ಕೂಡ ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸೋಣ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಣ ತೊಡೋಣ. ಇದನ್ನು ಎಲ್ಲವನ್ನು ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥದ್ದನ್ನು ನಿಯಂತ್ರಣ ಮಾಡಿನಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಜಿಲ್ಲಾಡಳಿತ ಕೈ ಜೋಡಿಸಿ ಆ ಮೂಲಕ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ